Hi everyone, hope you are all doing well. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? In this video, I will be providing you the solution for exercise 6.3 from the chapter Triangles. ಈ ವಿಡಿಯೋದಲ್ಲಿ 10ನೇ ತರಗತಿಯ ಮ್ಯಾಥಮೆಟಿಕ್ಸ್ ವಿಷಯದ ಟ್ರಯಾಂಗಲ್ಸ್ ಚಾಪ್ಟರ್ನ ಎಕ್ಸಸೈಸ್ 6.3 ಕ್ವೆಶನ್ಸನ್ನು ಯಾವ ರೀತಿಯಾಗಿ ಆನ್ಸರ್ ಮಾಡ್ಬೋದು ಅಂತ ಹೇಳಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗುವ. ಎಕ್ಸಸೈಸ್ 6.3 ಅಲ್ಲಿ ಫಸ್ಟ್ ಕ್ವೆಶನ್, state which pairs of triangles in figure 6.34 are similar. Write the similarity criterion used by you for answering the question. And also write the pairs of similar triangles in symbolic form. So ಇಲ್ಲಿ 6 pair of triangles ಅನ್ನು ನಮಗೆ ಕೊಟ್ಟಿದ್ದಾರೆ. We are provided with 6 pairs of triangle. We have to check whether they are similar or not. ಆ ಪೇರ್ ಆಫ್ ಟ್ರಯಾಂಗಲ್ಸ್ ನಮಗೆ ಕೊಟ್ಟಿರುವಂಥದ್ದು ಏನಿದೆಯೋ ಅದು ಸಿಮಿಲರ್ ಹೌದೋ ಅಲ್ವೋ ಅಂತ ಹೇಳಿ ಸಿಮಿಲಾರಿಟಿ ಕ್ರೈಟೀರಿಯಾಸನ್ನು ಯೂಸ್ ಮಾಡಿಕೊಂಡು ನಾವು ಚೆಕ್ ಮಾಡಬೇಕು. ಒಂದು ವೇಳೆ ಆ ಟ್ರಯಾಂಗಲ್ಸ್ ಸಿಮಿಲರ್ ಆಗಿದ್ದಲ್ಲಿ ಅವುಗಳನ್ನು ಸಿಂಬಾಲಿಕ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡಿ ಬರಿಬೇಕಾಗಿದೆ. ಓಕೆ, ಇಲ್ಲಿ ಈಗಾಗಲೇ ನಾವು ಟ್ರಯಾಂಗಲ್ಸ್ ಚಾಪ್ಟರ್ನ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಡಿಸ್ಕಸ್ ಮಾಡಿದ್ದೇವೆ. ಆ ವಿಡಿಯೋವನ್ನು ನೀವು ಐ ಬಟನನ್ನು ಪ್ರೆಸ್ ಮಾಡಿ ಅಥವಾ ಪ್ಲೇಲಿಸ್ಟಲ್ಲಿ ನಾವು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕನ್ನು ಕೂಡ ಕೊಟ್ಟಿರ್ತೇವೆ, ಅದನ್ನು ಚೆಕ್ ಮಾಡಿ. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಎಲ್ಲವನ್ನು ಡಿಸ್ಕಸ್ ಮಾಡಿದ್ದೇವೆ. ಅಲ್ಲಿ ಸಿಮಿಲಾರಿಟಿ ಕ್ರೈಟೀರಿಯಾವನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ನಿಮ್ಗೆ ಈಗಾಗಲೇ ತಿಳಿದಿರುವ ಹಾಗೆ ದೆರ್ ಆರ್ 4 ಸಿಮಿಲಾರಿಟಿ ಕ್ರೈಟೀರಿಯಾಸ್. ಆ್ಯಂಗಲ್ ಕ್ರೈಟೀರಿಯಾ ಅಂದರೆ ಎ ಕ್ರೈಟೀರಿಯಾ, ಆ್ಯಂಗಲ್ ಎ ಕ್ರೈಟೀರಿಯಾ, ಸೈಡ್ ಕ್ರೈಟೀರಿಯಾ ಅಂದರೆ ಎಸ್ ಕ್ರೈಟೀರಿಯಾ, ಹಾಗೆ ಎಸ್ ಕ್ರೈಟೀರಿಯಾ, ಸೈಡ್ ಕ್ರೈಟೀರಿಯಾ. ಸೊ ಈ 4 ಕ್ರೈಟೀರಿಯಾಸನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಅಲ್ಲಿ ಯಾವ ಸಿಮಿಲಾರಿಟಿ ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು ನಾವು ಕೊಟ್ಟಿರುವಂತಹ ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಹೇಳ್ತಾ ಇದ್ದೇವೆಯೋ ಅದನ್ನು ನಾವು ಮೆನ್ಷನ್ ಮಾಡಬೇಕು. ಅದಾದಮೇಲೆ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಈಗ ಈ ಕ್ವೆಶನ್ಸನ್ನು 1 by 1 ನಾವು ಸಾಲ್ವ್ ಮಾಡ್ತಾ ಹೋಗುವ. ಇಲ್ಲಿ ಫಸ್ಟ್ ಕ್ವೆಶನನ್ನು ಚೆಕ್ ಮಾಡಿ. ನಮಗೆ 2 ಟ್ರಯಾಂಗಲ್ಸನ್ನು ಕೊಟ್ಟಿದ್ದಾರೆ. ಸೊ ಇನ್ ಆರ್ಡರ್ ಟು ಟೆಲ್ ವೆದರ್ ದೇ ಆರ್ ಸಿಮಿಲರ್ ಆರ್ ನಾಟ್, ಸಿಮಿಲರ್ ಹೌದೋ ಅಲ್ವೋ ಅಂತ ಹೇಳಲಿಕ್ಕೆ ನಾವು ಕರೆಸ್ಪಾಂಡಿಂಗ್ ಸೈಡ್ಸನ್ನು ಹಾಗೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸನ್ನು ಚೆಕ್ ಮಾಡಬೇಕು. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಸೇಮ್ ಇದ್ದರೆ ಹಾಗೆ ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರೊಪೋರ್ಷನಲ್ ಆಗಿದ್ದರೆ ಆ ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಈಗಾಗಲೇ ಹೇಳಿದಾಗೆ ಕ್ರೈಟೀರಿಯಾಸನ್ನು ನಾವು ನೆನಪಿಟ್ಕೊಳ್ಬೇಕು. ನಾವು ಯೂಸ್ ಮಾಡುವಂತಹ ಸಿಮಿಲಾರಿಟಿ ಕ್ರೈಟೀರಿಯಾಸ ಆ್ಯಂಗಲ್ ಎ ಹಾಗೆ ಎ ಕ್ರೈಟೀರಿಯಾ, ಎಸ್ ಕ್ರೈಟೀರಿಯಾ ಆ್ಯಂಡ್ ಎಸ್ ಕ್ರೈಟೀರಿಯಾ. ಸೊ ಈ 4 ಕ್ರೈಟೀರಿಯಾದಲ್ಲಿ ಯಾವುದಾದ್ರೂ ಒಂದು ಕ್ರೈಟೀರಿಯಾವನ್ನು ನಾವು ಯೂಸ್ ಮಾಡಲಿಕ್ಕಿದ್ದೇವೆ. ಸೊ ಈಗ ಕೊಟ್ಟಿರುವಂತಹ ಟ್ರಯಾಂಗಲ್ಸನ್ನು ಚೆಕ್ ಮಾಡಿ. ಫಸ್ಟ್ ಟ್ರಯಾಂಗಲಲ್ಲಿರುವಂತಹ ಆ್ಯಂಗಲ್ 60 ಡಿಗ್ರಿ, ಅದು ಸೆಕೆಂಡ್ ಟ್ರಯಾಂಗಲಲ್ಲಿ ಕೂಡ ಇದೆ. ಅದೇ ರೀತಿ ಸೆಕೆಂಡ್ ಟ್ರಯಾಂಗಲ್ ಹ್ಯಾಸ್ 80 ಡಿಗ್ರಿ ಆ್ಯಂಡ್ ಫಸ್ಟ್ ಟ್ರಯಾಂಗಲ್ ಆಲ್ಸೋ ಹ್ಯಾಸ್ 80 ಡಿಗ್ರಿ. ಹಾಗೆ ಫಸ್ಟ್ ಟ್ರಯಾಂಗಲಲ್ಲಿರುವ 40 ಡಿಗ್ರಿ ಆ್ಯಂಗಲ್ ಸೆಕೆಂಡ್ ಟ್ರಯಾಂಗಲ್ನಲ್ಲಿ ಕೂಡ ಇದೆ. ಸೊ ವಾಟ್ ವಿ ಕ್ಯಾನ್ ಮೇಕ್ ಔಟ್, ಇಲ್ಲಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂದರೆ ಆ್ಯಂಗಲ್ ಎ 60 ಡಿಗ್ರಿ ಇದೆ, ಅದೇ ರೀತಿಯಲ್ಲಿ ಆ್ಯಂಗಲ್ ಪಿ. So angle A and angle P are the corresponding angles. They are equal. Angle B is equal to angle Q. ಹಾಗೆ angle C is equal to angle R. So all the corresponding angles are equal. So therefore the two triangles are similar. Corresponding angles equal ಆಗಿರುವ ಕಾರಣ ಈ 2 triangles ಏನಿದೆಯೋ the given pair of triangles they are similar. ಈಗ ಅದನ್ನು ಸಿಂಬಾಲಿಕ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಸೊ ಕರೆಸ್ಪಾಂಡಿಂಗ್ ಆ್ಯಂಗಲ್ಸು ಇನ್ನೊಂದು ಟ್ರಯಾಂಗಲ್ನ ಕರೆಸ್ಪಾಂಡಿಂಗ್ ಆ್ಯಂಗಲ್ ಏನಿದೆಯೋ ಅದನ್ನು ಕರೆಕ್ಟಾಗಿ ಬರ್ಕೊಂಡ್ರೆ ಸೊ ವಿ ಕ್ಯಾನ್ ರೈಟ್ ದಿ ಸಿಂಬಾಲಿಕ್ ಫಾರ್ಮ್. ಇಲ್ಲಿ ನೋಡಿ, ಮೊದಲನೇ ಟ್ರಯಾಂಗಲಲ್ಲಿ ಸೊ ವಿ ಹ್ಯಾವ್ ಆ್ಯಂಗಲ್ ಎ ಬಿ ಸಿ. ಸೊ ಟ್ರಯಾಂಗಲ್ ಎ ಬಿ ಸಿ ಅಂತ ಹೇಳಿ ಬರೆದೆ. ಇಟ್ ಈಸ್ ಸಿಮಿಲರ್ ಟು ದಿ ಟ್ರಯಾಂಗಲ್ ಎಗೆ ಕರೆಸ್ಪಾಂಡಿಂಗ್ ಆಗಿರುವಂಥದ್ದು ಪಿ. ಸಿಮಿಲರ್ಲಿ ಬಿ ಇಸ್ ಕರೆಸ್ಪಾಂಡಿಂಗ್ ಟು ಕ್ಯೂ, ಸಿ ಇಸ್ ಕರೆಸ್ಪಾಂಡಿಂಗ್ ಟು ಆರ್. ಸೊ ಯು ಕ್ಯಾನ್ ರೈಟ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ಸಿಂಬಾಲಿಕ್ ಫಾರ್ಮಲ್ಲಿ ಬರೆದು ಆಯಿತು.
ಆ್ಯಂಡ್ ದೇ ಹ್ಯಾವ್ ಮೆನ್ಷನ್ಡ್ ಅಸ್ ವಿಚ್ ಕ್ರೈಟೀರಿಯಾ ಯು ಹ್ಯಾವ್ ಯೂಸ್ಡ್ ಅಂತ. ನಾವು ಯಾವ ಕ್ರೈಟೀರಿಯಾವನ್ನು ಯೂಸ್ ಮಾಡಿದೆವೋ ಅದನ್ನು ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಲೆಟ್ ಅಸ್ ರೈಟ್ ಇಟ್ ಇನ್ ದಿ ಬ್ರ್ಯಾಕೆಟ್. ವಿ ಹ್ಯಾವ್ ಯೂಸ್ಡ್ ಎ ಕ್ರೈಟೀರಿಯಾ, ಆ್ಯಂಗಲ್ ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು ನಾವು ಮೊದಲನೆಯ ಕ್ವೆಶನ್ ಏನಿದೆಯೋ ಕ್ವೆಶನ್ ನಂಬರ್ 1 ಸಬ್ ಕ್ವೆಶನ್ 1 ಅದು 2 ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಹೇಳಿ ಆಯಿತು. ಲೆಟ್ ಅಸ್ ಚೆಕ್ ದ ಸೆಕೆಂಡ್ ಕ್ವೆಶನ್ ನಾವು. ಇಲ್ಲೂ ಇಷ್ಟೇ, ಕೊಟ್ಟಿರುವಂತಹ 4 ಕ್ರೈಟೀರಿಯಾಸ್ ಏನಿದೆಯೋ ಅದರಲ್ಲಿ ಯಾವುದಾದ್ರೂ ಒಂದನ್ನು ಅಪ್ಲೈ ಮಾಡಿಕೊಂಡು ಟ್ರಯಾಂಗಲ್ಸ್ ಸಿಮಿಲರ್ ಹೌದೋ ಅಲ್ವೋ ಅಂತ ಹೇಳಿ ನಾವು ಚೆಕ್ ಮಾಡಬೇಕಾಗಿದೆ. ಈಗ ಕ್ವೆಶನ್ ನಂಬರ್ 2 ಅಬ್ಸರ್ವ್ ಮಾಡಿ. 2 ಟ್ರಯಾಂಗಲ್ನಲ್ಲೂ ನಮಗೆ 3 ಸೈಡ್ಸನ್ನು ಕೊಟ್ಟಿದ್ದಾರೆ. They have given us the measurements of sides. So you can check one of the side is 2. ಒಂದನೇ ಟ್ರಯಾಂಗಲಲ್ಲಿ 2 ಇದೆ. ಹಾಗೆ ಇನ್ನೊಂದು ಟ್ರಯಾಂಗಲ್ನಲ್ಲಿ ನೀವು ಕರೆಸ್ಪಾಂಡಿಂಗ್ ಸೈಡನ್ನು ನೋಡೋದಾದರೆ ಯು ಹ್ಯಾವ್ ಒನ್ ಸೈಡ್ ವಿಚ್ ಮೆಷರ್ಸ್ 4 ಯೂನಿಟ್ಸ್. ಇಲ್ಲಿ ಒಂದು ಸೈಡು 4 ಯೂನಿಟನ್ನು ಮೆಷರ್ ಮಾಡ್ತಿದೆ. ಹಾಗೆ ಫಸ್ಟ್ ಟ್ರಯಾಂಗಲಲ್ಲಿ ಒಂದು ಸೈಡ್ 3 ಯೂನಿಟ್ಸನ್ನು ಮೆಷರ್ ಮಾಡಿದರೆ ಇನ್ನೊಂದು ಟ್ರಯಾಂಗಲಲ್ಲಿ 6 ಯೂನಿಟ್ಸನ್ನು ಮೆಷರ್ ಮಾಡ್ತಿದೆ. 2.5 ಇದೆ, 5 ಇದೆ. ಸೊ ನೋಡೋದಕ್ಕೆ ಅವುಗಳು ಪ್ರಪೋರ್ಷನಲ್ ಆಗುವ ಥರ ಇದೆ. ಲೆಟ್ ಅಸ್ ಚೆಕ್ ಔಟ್. ಸೊ ಎ ಬಿ ಅಪಾನ್ ಎ ಬಿಗೆ ಕರೆಸ್ಪಾಂಡಿಂಗ್ ಆಗಿರುವಂತಹ ಸೈಡನ್ನು ನಾನು ಕ್ಯೂ ಆರ್ ಅಂತ ಹೇಳಿ ಬರ್ಕೊಳ್ತೇನೆ. ಎ ಬಿ ಅಪಾನ್ ಕ್ಯೂ ಆರ್. ಸೊ ಎ ಬಿ ಈಸ್ 2 ಯೂನಿಟ್, ಕ್ಯೂ ಆರ್ ಈಸ್ 4 ಯೂನಿಟ್ಸ್. ಓಕೆ, ಈಗ ನೆಕ್ಸ್ಟ್ ಸೈಡ್ ನಾನು ಎ ಬಿ ತಗೊಂಡು ಬಿ ಸಿ ಬರಿತಾ ಇದ್ದೇನೆ. ಸೊ ಬಿ ಸಿ ಅಪಾನ್, ಆಗ ಕ್ಯೂ ಆರ್ ಬರೆದ್ವಿ, ಈಗ ಆರ್ ಪಿ ಅಂತ ಹೇಳಿ ಬರಿತಾ ಇದ್ದೇನೆ, ಆರ್ ಪಿ. ಸೊ ಬಿ ಸಿ ಅಂದರೆ 2.5 ಯೂನಿಟ್ಸ್, ಆರ್ ಪಿ ಅಂದರೆ 5 ಯೂನಿಟ್ಸ್. ಆಗ ಬಿ ಸಿ ಬರೆದ್ವಿ, ಈಗ ಸಿ ಎ ಬರ್ಕೊಳ್ತೇನೆ. ಸೊ ಸಿ ಎ ಅಪಾನ್, ಈಗ ಸಿ ಎಯ ಕರೆಸ್ಪಾಂಡಿಂಗ್ ಸೈಡ್ ಬಂದು ಪಿ ಕ್ಯೂ. ಸಿ ಎ ಅಂದರೆ 3 ಯೂನಿಟ್ಸ್, ಪಿ ಕ್ಯೂ ಅಂದರೆ 6 ಯೂನಿಟ್ಸ್. So let us find this now. Simplify ಮಾಡ್ಕೊಳ್ಳುವ. 2 1s are 2 2s are. So 2.5 1 times. So it is 2.5 when you multiply it twice. Okay. When you add it, you will get 5. So 3 1s are 3 2s are. So ಇಲ್ಲಿ ಏನು ಬಂತು, ಎಲ್ಲ ರೇಷಿಯೋಸ್ ನಮಗೆ ಈಕ್ವಲ್ ಟು ಹಾಫ್ ಬಂದಿದೆ. So what we can tell that AB by QR is equal to BC by RP, that is equal to CA upon PQ. ಸೊ ಇಲ್ಲಿ ಏನು ಅಬ್ಸರ್ವ್ ಮಾಡಿದ್ವಿ ನಾವು, ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನಲ್. ಓಕೆ, ಸೊ ವಿ ಕ್ಯಾನ್ ರೈಟ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ proportional. Corresponding sides are proportional. So corresponding side proportional ಆಗಿರುವ ಕಾರಣ, and you can write therefore the triangles are similar. Triangles are similar. ಸೊ ಈಗ ಈ ಪೇರ್ ಆಫ್ ಟ್ರಯಾಂಗಲ್ಸ್ ಸಿಮಿಲರ್ ಆಗಿರುವ ಕಾರಣ ಸಿಂಬಾಲಿಕ್ ಫಾರ್ಮಲ್ಲಿ ಅವುಗಳನ್ನು ರೆಪ್ರೆಸೆಂಟ್ ಮಾಡಬೇಕು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಾವು ಈಗ ಟ್ರಯಾಂಗಲ್ ಎ ಬಿ ಸಿ ಅಂತ ಹೇಳಿ ಬರ್ಕೊಳ್ತೇನೆ. ಫಸ್ಟ್ ಟ್ರಯಾಂಗಲ್, ಓಕೆ, ಇಟ್ ಈಸ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ನಾವ್ ಇಟ್ ಈಸ್ ಸಿಮಿಲರ್ ಟು ಯಾವ ಟ್ರಯಾಂಗಲ್, ಪಿ ಕ್ಯೂ ಆರಾ. ನೋಡಿ, ಎ ಬಿ ಸಿಗೆ ಕರೆಸ್ಪಾಂಡಿಂಗ್ ಆಗಿರುವಂತಹ ಸೈಡ್ಸನ್ನೇ ಬರಿಬೇಕು. ಈಗ ಸೈಡ್ ಎ ಬಿ ತಗೊಂಡೆ, ಎ ಬಿಗೆ ಕರೆಸ್ಪಾಂಡಿಂಗ್ ಆಗಿರುವಂತಹ ಸೈಡ್ ಬಂದು ಕ್ಯೂ ಆರ್. ಸೊ ಇಲ್ಲಿ ಟ್ರಯಾಂಗಲ್ ಕ್ಯೂ ಆರ್. ಈಗ ಬಿ ಸಿ ಸೈಡನ್ನು ತಗೊಂಡ್ರೆ ಬಿ ಸಿ ಸೈಡ್ಗೆ ಕರೆಸ್ಪಾಂಡಿಂಗ್ ಆಗಿರುವಂತಹ ಸೈಡ್ ಆರ್ ಪಿ. ಓಕೆ, ಸೊ ಬಿ ಸಿ ಅಂದರೆ ಆರ್ ಪಿ, ಆರ್ ಇದೆ. ಸೊ ಹಿಯರ್ ಐ ಹ್ಯಾವ್ ಟು ರೈಟ್ ಪಿ. ಓಕೆ, ಸೊ ಇಲ್ಲಿ ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಕ್ಯೂ ಆರ್ ಪಿ. ಸೊ ಯಾವ ಸೈಡ್ಗೆ ಯಾವ ಸೈಡ್ ಕರೆಸ್ಪಾಂಡಿಂಗ್ ಆಗಿದೆಯೋ ಅದನ್ನೇ ನೋಡಿಕೊಂಡು ಕರೆಕ್ಟಾಗಿ ಬರಿಬೇಕು. ಸೊ ದೀಸ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್, ಅದನ್ನು ನಾವಿಲ್ಲಿ ಸಿಂಬಾಲಿಕ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡಿದ್ವಿ. ನಾವು ಯು ಹ್ಯಾವ್ ಟು ಮೆನ್ಷನ್ ವಿಚ್ ಕ್ರೈಟೀರಿಯಾ ಯು ಹ್ಯಾವ್ ಯೂಸ್ಡ್. ಸೊ ಹಿಯರ್ ವಿ ಹ್ಯಾವ್ ಯೂಸ್ಡ್ ಎಸ್ ಕ್ರೈಟೀರಿಯಾ. ಲೆಟ್ ಅಸ್ ಸಾಲ್ವ್ ದಿ ಥರ್ಡ್ ಕ್ವೆಶನ್. ಥರ್ಡ್ ಕ್ವೆಶನ್ ಕೂಡ ಇದೇ ರೀತಿ ಚೆಕ್ ಮಾಡಿಕೊಂಡ್ರೆ ಆಯಿತು. ಸೊ ಈಗ ಥರ್ಡ್ ಕ್ವೆಶನಲ್ಲಿ
ಡಯಾಗ್ರಾಮನ್ನು ನೋಡಿ, 2 ಟ್ರಯಾಂಗಲ್ಸ್ ಕೊಟ್ಟಿದ್ದಾರೆ, ಹಾಗೆ 3 ಸೈಡ್ಸಿನ ಮೆಷರ್ಮೆಂಟ್ಸನ್ನು ಕೂಡ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಅಸ್ ದಿ ಮೆಷರ್ಮೆಂಟ್ ಆಫ್ ಆಲ್ ದಿ 3 ಸೈಡ್ಸ್. ಓಕೆ, ಸೊ ನಾವ್ ಲೆಟ್ ಅಸ್ ರೈಟ್ ದಮ್. ಸೊ ಈಗ ಫಸ್ಟ್ ಟ್ರಯಾಂಗಲಲ್ಲಿ ನಾನು ಎಮ್ ಪಿ ಸೈಡನ್ನು ಬರ್ಕೊಂಡೆ. ಸೊ ಎಮ್ ಪಿಗೆ ಕರೆಸ್ಪಾಂಡಿಂಗ್ ಆಗಿ ನಮಗೆ ನೋಡುವಾಗ ಡಿ ಇ ಸೈಡ್ ಕಾಣ್ತಾ ಇದೆ ಅಲ್ವಾ. ಎಮ್ ಪಿಗೆ ಕರೆಸ್ಪಾಂಡಿಂಗ್ ಆಗಿ ಇ ಮತ್ತು ಡಿ ಅಂದರೆ 4 ಯೂನಿಟ್ಸ್ ಇದೆ. ಹಾಗೆ ಪಿ ಎಲ್ಗೆ ಕರೆಸ್ಪಾಂಡಿಂಗ್ ಆಗಿ ಡಿ ಎಫ್ ಇರುವಂಥದ್ದು. ಸೊ ಎಮ್ ಪಿ ಅಪಾನ್ ಇ ಡಿ ಇಸ್ ಈಕ್ವಲ್ ಟು 2/4. ಇದೇ ರೀತಿಯಾಗಿ ಎಮ್ ಪಿಯ ನೆಕ್ಸ್ಟ್ ಪಿ ಎಲ್ ಬರ್ಕೊಂಡೆ. ಸೊ ಇಲ್ಲಿ ಇ ಡಿಯಿಂದ ನೆಕ್ಸ್ಟು ಡಿ ಎಫ್ ಇಸ್ ಈಕ್ವಲ್ ಟು ಪಿ ಎಲ್ ಅಂದರೆ 3 ಯೂನಿಟ್ಸ್, ಡಿ ಎಫ್ ಅಂದರೆ 6 ಯೂನಿಟ್ಸ್. ದೆನ್ ವಿ ಹ್ಯಾವ್ ಎಲ್ ಎಮ್ ಅಪಾನ್ ಎಫ್ ಇ. ಓಕೆ, ಎಲ್ ಎಮ್ ಅಂತ ಹೇಳಿದರೆ 2.7 ಅಪಾನ್ ಎಫ್ ಇ. ಎಫ್ ಇ ಅಂದರೆ 5 ಯೂನಿಟ್ಸ್. ಸಿಂಪ್ಲಿಫೈ ಮಾಡ್ಕೊಳ್ಳುವ. 2 1s are 2 2s are. So this fraction is equal to 1/2. 3 1s are 3 2s are. ಈ ಫ್ರ್ಯಾಕ್ಷನ್ ಈಗ 1/2 ಆಯಿತು. ಅದೇ 2.7 ಡಿವೈಡ್ ಬೈ 5 ಅಂತ ಹೇಳಿದರೆ ಅದನ್ನು ಇನ್ನೂ ಫರ್ದರ್ ಸಿಂಪ್ಲಿಫಿಕೇಷನ್ ಮಾಡಲಿಕ್ಕಾಗಲ್ಲ, ಇಲ್ಲಿಗೆ ಬಿಡುವ. ಈಗ ನೋಡಿ, ಈಗ ಈ ಕರೆಸ್ಪಾಂಡಿಂಗ್ ಸೈಡ್ಸನ್ನು ನಾವೇನು ಬರೆದಿದ್ದೇವೋ ಅದರ ರೇಷಿಯೋ ನೋಡಿದರೆ ಎಮ್ ಪಿ ಅಪಾನ್ ಇ ಡಿ ಇಸ್ ಈಕ್ವಲ್ ಟು ಪಿ ಎಲ್ ಅಪಾನ್ ಡಿ ಎಫ್. ಪಿ ಎಲ್ ಅಪಾನ್ ಡಿ ಎಫ್ಗೆ ಈಕ್ವಲ್ ಆಗಿದೆ. ಆದರೆ ದಿಸ್ ಇಸ್ ನಾಟ್ ಈಕ್ವಲ್ ಟು ಎಲ್ ಎಮ್ ಅಪಾನ್ ಎಫ್ ಇ ಅಲ್ವಾ. ನಮಗೆ ಎಸ್ 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 ಕ್ರೈಟೀರಿಯಾದ ಪ್ರಕಾರ ಎಲ್ಲ 3 ಸೈಡ್ಸ್ ಏನಿದೆಯೋ ಕರೆಸ್ಪಾಂಡಿಂಗ್ ಸೈಡ್ಸ್ ಶುಡ್ ಬಿ ಪ್ರೊಪೋರ್ಷನಲ್. ಆದರೆ ಇಲ್ಲಿ ಯು ಸಿ ದ್ಯಾಟ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ನಾಟ್ ಪ್ರೊಪೋರ್ಷನಲ್. ಸೊ ಯು ಕ್ಯಾನ್ ರೈಟ್ therefore the triangles are not similar. The triangles are not similar. ಏನು ರೀಸನ್ ಕೊಡ್ತೀರಿ ಸಿಮಿಲರ್ ಅಲ್ಲ ಅಂತ ಹೇಳೋದಕ್ಕೆ? ದೇ ಆರ್ ನಾಟ್ ಸಿಮಿಲರ್ ಬಿಕಾಸ್ the corresponding sides are not proportional. Because the corresponding sides are not proportional. So, third pair of triangles, they are not similar because the corresponding sides are not proportional. Now, let us solve the fourth question. ಈಗ fourth question ಅಲ್ಲಿ ಅಗೇನ್ ವಿ ಹ್ಯಾವ್ 2 ಟ್ರಯಾಂಗಲ್ಸ್. ಯಾಕಂದರೆ ನಮಗೆ ಪೇರ್ ಆಫ್ ಟ್ರಯಾಂಗಲ್ಸನ್ನು ಕೊಟ್ಟಿದ್ದಾರೆ. ಈಗ ಯಾವ ಕ್ರೈಟೀರಿಯಾವನ್ನು ನೀವಿಲ್ಲಿ ಯೂಸ್ ಮಾಡ್ತೀರಿ? ಸೊ ಚೆಕ್ ಮಾಡಿ. ಟ್ರಯಾಂಗಲ್ಸ್ನಲ್ಲಿ 2 ಟ್ರಯಾಂಗಲ್ಸ್ನಲ್ಲಿ ಒಂದು ಆ್ಯಂಗಲ್ ಕೊಟ್ಟಿದ್ದಾರೆ, ಹಾಗೆ 2 ಸೈಡ್ಸಿನ ಮೆಷರ್ಮೆಂಟನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇಫ್ ಯು ಚೆಕ್, ಫಸ್ಟ್ ಟ್ರಯಾಂಗಲಲ್ಲಿ ವಿ ಹ್ಯಾವ್ ಆ್ಯಂಗಲ್ ಎಮ್ ದಟ್ ಈಸ್ 70 ಡಿಗ್ರಿ. ಹಾಗೆ ಇನ್ ದ ಸೆಕೆಂಡ್ ಟ್ರಯಾಂಗಲ್ ವಿ ಹ್ಯಾವ್ ಆ್ಯಂಗಲ್ ಕ್ಯೂ, ಅದು ಕೂಡ 70 ಡಿಗ್ರಿ. ಸೊ ಆ್ಯಂಗಲ್ ಎಮ್ ಇಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ. ಈಗ ಎಮ್ ಆ್ಯಂಗಲನ್ನು ಕನ್ಸಿಡರ್ ಮಾಡಿದರೆ ವಿ ಹ್ಯಾವ್ 1 ಸೈಡ್ ಎಮ್ ಎನ್. ಹಾಗೆ ಕ್ಯೂ ಆ್ಯಂಗಲನ್ನು ಕನ್ಸಿಡರ್ ಮಾಡಿದರೆ ಯು ಹ್ಯಾವ್ ಎ ಸೈಡ್ ಕ್ಯೂ ಪಿ. ಸೊ ಇಲ್ಲಿ ರೇಷಿಯೋಸ್ ಪ್ರೊಪೋರ್ಷನಲ್ ಬರುವ ಥರ ಇದೆ. ಸೊ ಯು ಹ್ಯಾವ್ 2.5 ಅಪಾನ್ 5. ಸೊ 2.5 1 times, 5 2 times. ಸೊ ಹಿಯರ್ ದ ರೇಷಿಯೋ ಇಸ್ 1/2. ಕೊಟ್ಟಿರುವಂತಹ ಆ್ಯಂಗಲ್ಸ್ನ ಇನ್ನೊಂದು ಸೈಡನ್ನು ನೀವು ಚೆಕ್ ಮಾಡಿದರೆ ಯು ಹ್ಯಾವ್ ಎಮ್ ಎಲ್. ಹಾಗೆ ಆನ್ ದಿ ಅದರ್ ಟ್ರಯಾಂಗಲ್ ಆ ಆ್ಯಂಗಲ್ ಕ್ಯೂವಿನ another side you have it as QR. So ML is 5 unit, QR ಅಂತ ಹೇಳಿದ್ರೆ 10 units. So 5 1s are 5 2s. So this ratio comes out to be 1/2. ಈಗ ನೀವು ಇಲ್ಲಿ ನೋಡ್ಬೋದು, ಒಂದು ಆ್ಯಂಗಲ್ ಈಕ್ವಲ್ ಆಗಿದೆ. ಅದೇ ರೀತಿ ಆ ಆ್ಯಂಗಲನ್ನು ಉಂಟು ಮಾಡುವಂತಹ 2 ಸೈಡ್ಸ್ ದೇ ಆರ್ ಪ್ರೊಪೋರ್ಷನಲ್. ಸೊ ವಾಟ್ ಯು ಸಿ? You see that the one angle is equal and the 2 sides which makes that angle, which creates that angle, they are proportional. So now here you see that MN
by QP is equal to ML upon QR. Okay, ಒಂದು ಆ್ಯಂಗಲ್ ಈಕ್ವಲ್ ಇದೆ, ಹಾಗೆ ಟು ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರೊಪೋರ್ಷನಲ್. ಸೊ ದೇರ್ ಫೋರ್ ಏನು ಬರಿಬೋದು ನಾವು ಈಗ, ಟ್ರಯಾಂಗಲ್ MNL ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಎಮ್ ಆ್ಯಂಗಲ್ ಇರುವಲ್ಲಿ ಇರುವಂತಹ ಆ್ಯಂಗಲ್ Q. ಓಕೆ, ಅದೇ ರೀತಿ MN ಸೈಡ್ಗೆ ಕರೆಸ್ಪಾಂಡಿಂಗ್ ಆಗಿರುವಂತಹ ಸೈಡ್ QP. ಸೊ MN ಬಂದಲ್ಲಿ QP ಬಂತು. ಅದೇ ರೀತಿಯಾಗಿ NL ಇರುವ ಜಾಗದಲ್ಲಿ NL ಏನಿದೆಯೋ ಅಲ್ಲಿ ಇರುವಂಥದ್ದು RP. ಓಕೆ, ಸೊ NL. ಓಕೆ, ಸೊ QP ಆಯಿತು, ಉಳಿದಿರುವಂಥದ್ದು R. ಸೊ ಹಿಯರ್ triangle MNL is similar to triangle QPR. ಸೊ ಯಾವ ಕ್ರೈಟೀರಿಯಾವನ್ನು ನಾವಿಲ್ಲಿ ಯೂಸ್ ಮಾಡಿದ್ದೇವೆ, ದಟ್ ಈಸ್ ಸೈಡ್ ಆ್ಯಂಗಲ್ ಸೈಡ್ SAS ಕ್ರೈಟೀರಿಯಾ. ಸೊ ಇಲ್ಲಿ SAS ಕ್ರೈಟೀರಿಯಾವನ್ನು ಯೂಸ್ ಮಾಡಿ ನಾವು ಟ್ರಯಾಂಗಲ್ MNL ಹಾಗೆ ಟ್ರಯಾಂಗಲ್ QPR ಆರ್ ಸಿಮಿಲರ್ ಅಂತ ಹೇಳಿದ್ವಿ. ಸೊ ಮೂವಿಂಗ್ ಫರ್ದರ್, ಅಗೇನ್ ವಿ ಹ್ಯಾವ್ ಅ ಪೇರ್ ಆಫ್ ಟ್ರಯಾಂಗಲ್ಸ್. ಇಲ್ಲೂ ನಮಗೆ ಒಂದು ಆ್ಯಂಗಲ್ ಹಾಗೆ ಎರಡು ಸೈಡ್ಸಿನ ಮೆಷರ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಯು ಸಿ ದ್ಯಾಟ್ ದಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಫಸ್ಟ್ ಟ್ರಯಾಂಗಲಲ್ಲಿ ಆ್ಯಂಗಲ್ A ಇಸ್ ಈಕ್ವಲ್ ಟು ಆ್ಯಂಗಲ್ F. ಸೊ ದಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಈಗ ಆ್ಯಂಗಲ್ ಎಯ ಜೊತೆಗಿರುವಂತಹ ಸೈಡ್ AB. ಅದೇ ರೀತಿ ಇನ್ ಅನದರ್ ಟ್ರಯಾಂಗಲ್ ಯು ಹ್ಯಾವ್ ಎ ಸೈಡ್ FD. ಓಕೆ, AB by FD. AB is 2.5 upon FD ಅಂದರೆ 5 ಸೆಂಟಿಮೀಟರ್. ಸೊ 2.5 upon 5, ಇಲ್ಲಿ ನೋಡಿ 2.5 1 time and 5 is 2 times in 2.5. ಓಕೆ, ಸೊ ಇಲ್ಲಿ ರೇಷಿಯೋ 1/2 ಆಯಿತು. ಅದೇ ರೀತಿ ಇನ್ನೊಂದು ಸೈಡ್ ಆ್ಯಂಗಲ್ 80 ಡಿಗ್ರಿ ಇರುವಲ್ಲಿ ಇನ್ನೊಂದು ಸೈಡ್ ನಮಗೆ ಇರುವಂಥದ್ದು AC ಅಪಾನ್ ದಿ ಸೆಕೆಂಡ್ ಟ್ರಯಾಂಗಲ್ ಆ್ಯಂಗಲ್ Fಗೆ ರಿಲೇಟೆಡ್ ಆಗಿ ಇರುವಂತಹ ಇನ್ನೊಂದು ಸೈಡ್ ಅದು FE. FD ಅನ್ನು ಬರೆದಿದ್ದೇವೆ, ಈಗ FE. ಸೊ AC ಸೈಡಿನ ಮೆಷರ್ಮೆಂಟ್ ನಮಗೆ ಕೊಟ್ಟಿಲ್ಲ, ಹಾಗಾಗಿ ಅದನ್ನು AC ಅಂತಲೇ ಬರ್ಕೊಳ್ತೇನೆ. FE ಅಂದರೆ 6 ಯೂನಿಟ್ಸ್. ಓಕೆ, ಕೇರ್ಫುಲ್ಲಾಗಿ ಚೆಕ್ ಮಾಡಿದರೆ AC ಸೈಡ್ನ ಮೆಷರ್ಮೆಂಟ್ ನಮಗೆ ಕೊಟ್ಟಿಲ್ಲ, ಆದರೆ BCಯ ಮೆಷರ್ಮೆಂಟನ್ನು ಕೊಟ್ಟಿದ್ದಾರೆ. ACಯ ಬದಲಾಗಿ BCಯನ್ನು ಬರ್ಕೊಂಡು ದ ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರೊಪೋರ್ಷನಲ್ ಅಂತ ಹೇಳ್ಬೋದಾ? ಇನ್ ಕೇಸ್ ಎಕ್ಸಾಮಿನೇಷನಲ್ಲಿ ನಾವು ಹರಿಯಲ್ಲಿರ್ತೇವೆ, ರಶಲ್ಲಿರ್ತೇವೆ, ಸೊ ಅರ್ಜೆಂಟಲ್ಲಿ ಕೊಟ್ಟಿರುವ ಸೈಡ್ಸನ್ನು BC ಅಂತ ಬರ್ಕೊಂಡು BC ಅಪಾನ್ FE ಅಂತ ಬರೆದ್ರೆ ದಟ್ ಈಸ್ ವೇರ್ ಯು ಗೋ ರಾಂಗ್. ಯಾಕೆ ಅಂದರೆ ನಮಗೆ ಕೊಟ್ಟಿರುವಂತಹ 4 ಕ್ರೈಟೀರಿಯಾನಲ್ಲಿ SAS, SSS. SSS ಅಂತ ಹೇಳಿದರೆ ಆಲ್ ದಿ 3 ಸೈಡ್ಸ್ ಶುಡ್ ಬಿ ಪ್ರೊಪೋರ್ಷನಲ್. SAS ಅಂತ ಹೇಳಿದರೆ ಆ್ಯಂಗಲ್ ಹಾಗೆ 2 ಸೈಡ್ಸ್ ಕರೆಕ್ಟ್, ಬಟ್ ದ 2 ಸೈಡ್ಸ್ ವಿಚ್ ಮೇಕ್ಸ್ ದ್ಯಾಟ್ ಆ್ಯಂಗಲ್, ಯಾವ 2 ಸೈಡಿಂದ ಆ ಆ್ಯಂಗಲ್ ಉಂಟಾಗಿದೆಯೋ ಆ 2 ಸೈಡ್ಸನ್ನು ನಾವು ಪ್ರೊಪೋರ್ಷನಲ್ ಅಂತ ಹೇಳಿ ಪ್ರೂವ್ ಮಾಡಬೇಕು. ಆದರೆ ಇಲ್ಲಿ ವಿ ಸಿ ದ್ಯಾಟ್ AB by FD is not equal to AC upon FE. ಸೊ ಇಲ್ಲಿ ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರೊಪೋರ್ಷನಲ್ ಆಗಿಲ್ಲದೆ ಇರುವ ಕಾರಣ ಈ ಪೇರ್ ಆಫ್ ಟ್ರಯಾಂಗಲ್ಸ್ ಆರ್ ನಾಟ್ ಸಿಮಿಲರ್. ಸೊ ವಿ ರೈಟ್ the triangles are not similar. The triangles are not similar because the triangles are not similar because the corresponding sides are not proportional because the corresponding sides are not proportional. ಸೊ ಇಲ್ಲಿ ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರೊಪೋರ್ಷನಲ್ ಆಗಿದ್ದರೆ ನಾವು SAS ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು ವಿ ವುಡ್ ಹ್ಯಾವ್ ಟೋಲ್ಡ್ ದ್ಯಾಟ್ ದಿ 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಸೊ ಇಲ್ಲಿ ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರೊಪೋರ್ಷನಲ್ಸ್ ಆಗಿಲ್ಲದೆ ಇರುವ ಕಾರಣ ನಾವು ಟ್ರಯಾಂಗಲ್ಸನ್ನು
ಸಿಮಿಲರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ದೇ ಆರ್ ನಾಟ್ ಸಿಮಿಲರ್. ಸೊ ಈಗ ಕ್ವೆಶನ್ ನಂಬರ್ 1ಅಲ್ಲಿ ಲಾಸ್ಟ್ ಸಬ್ ಕ್ವೆಶನ್, ದಟ್ ಈಸ್ ದಿ ಕ್ವೆಶನ್ ನಂಬರ್ 6. ಸೊ ಇಲ್ಲಿ ನಮಗೆ 2 ಟ್ರಯಾಂಗಲ್ಸನ್ನು ಕೊಟ್ಟಿದ್ದಾರೆ ಆ್ಯಂಡ್ ದೇ ಹ್ಯಾವ್ ಗಿವನ್ ಅಸ್ ದ ಮೆಷರ್ಮೆಂಟ್ ಆಫ್ 2 ಆ್ಯಂಗಲ್ಸ್. ಈಗ 2 ಆ್ಯಂಗಲ್ಸ್ನ ಮೆಷರ್ಮೆಂಟ್ಸ್ ಏನು ಕೊಟ್ಟಿದ್ದಾರೋ ಅದು ಒಂದರಲ್ಲಿ 70 ಡಿಗ್ರಿ, ಒಂದರಲ್ಲಿ 80 ಡಿಗ್ರಿ ಕಾಣ್ತಾ ಇದೆ. ಸೊ ಈಗ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಚೆಕ್ ಮಾಡೋದಿದ್ರೆ ಆ್ಯಂಗಲ್ ಇ ಹಾಗೆ ಆ್ಯಂಗಲ್ ಕ್ಯೂ ದೇ ಆರ್ ಈಕ್ವಲ್. ಸೊ ಉಳಿದ 2 ಆ್ಯಂಗಲ್ಸ್ ಡಿಫ್ರೆಂಟ್ ಮೆಷರ್ಮೆಂಟ್ ಇದೆ, ಬಟ್ ಯು ಹ್ಯಾವ್ ಸ್ಟಡೀಡ್ ದಿ ಆ್ಯಂಗಲ್ ಸಮ್ ಪ್ರಾಪರ್ಟಿ. ಆ್ಯಂಗಲ್ ಸಮ್ ಪ್ರಾಪರ್ಟಿಯನ್ನು ನಾವು ಕಲ್ತಿದ್ದೇವೆ. ಆ್ಯಂಗಲ್ ಸಮ್ ಪ್ರಾಪರ್ಟಿ ಏನು ಹೇಳ್ತದೆ ಅಂತ ಹೇಳಿದರೆ, ಸಮ್ ಆಫ್ ಆಲ್ ದಿ ಆ್ಯಂಗಲ್ಸ್ ಆಫ್ ಇ ಟ್ರಯಾಂಗಲ್, ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ದಿ ಟ್ರಯಾಂಗಲ್ ಈಸ್ 180 ಡಿಗ್ರಿ. ಟ್ರಯಾಂಗಲ್ನ ಒಳಗಿನ ಆ್ಯಂಗಲ್ಸನ್ನು ಆ್ಯಡ್ ಮಾಡಿದಾಗ, ಅಂದರೆ 3 ಆ್ಯಂಗಲ್ಸನ್ನು ಆ್ಯಡ್ ಮಾಡಿದರೆ ವಿ ಆರ್ ಗೋಯಿಂಗ್ ಟು ಗೆಟ್ 180 ಡಿಗ್ರಿ. ಸೊ ಈಗ ಇನ್ ಟ್ರಯಾಂಗಲ್ ಡಿ ಇ ಎಫ್ ಥರ್ಡ್ ಆ್ಯಂಗಲನ್ನು ನಾವು ಫೈಂಡ್ ಮಾಡಿಕೊಳ್ಳುವ. ಇನ್ ಟ್ರಯಾಂಗಲ್ ಡಿ ಇ ಎಫ್, ಆ್ಯಂಗಲ್ ಡಿ ಪ್ಲಸ್ ಆ್ಯಂಗಲ್ ಇ ಪ್ಲಸ್ ಆ್ಯಂಗಲ್ ಎಫ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಹೇಗೆ ಬರ್ದೇವೆ ನಾವು ಇದನ್ನು? ಇಟ್ ಈಸ್ ಬಿಕಾಸ್ ಆಫ್ ದಿ ಆ್ಯಂಗಲ್ ಸಮ್ ಪ್ರಾಪರ್ಟಿ. ಆ್ಯಂಗಲ್ ಸಮ್ ಪ್ರಾಪರ್ಟಿ ಏನು ಹೇಳ್ತದೆ ಅಂತ ಹೇಳಿದರೆ, ಸಮ್ ಆಫ್ ಆಲ್ ದಿ ಆ್ಯಂಗಲ್ಸ್ ಇನ್ಸೈಡ್ ದಿ ಟ್ರಯಾಂಗಲ್ ಇಸ್ 180 ಡಿಗ್ರಿ. ಸೊ ಈಗ ಆ್ಯಂಗಲ್ ಡಿ ನಮಗೆ ಗೊತ್ತಿದೆ 70 ಡಿಗ್ರಿ ಪ್ಲಸ್ ಆ್ಯಂಗಲ್ ಇ ಇಸ್ 80 ಡಿಗ್ರಿ ಪ್ಲಸ್ ಆ್ಯಂಗಲ್ ಎಫ್. ಸೊ ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ಇಲ್ಲಿ 70 ಡಿಗ್ರಿ ಪ್ಲಸ್ 80 ಡಿಗ್ರಿ ಅಂದರೆ 150 ಡಿಗ್ರಿ ಪ್ಲಸ್ ಆ್ಯಂಗಲ್ ಎಫ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇದರಿಂದ ನಾವೇನು ಬರಿಬೋದು ಅಂತ ಹೇಳಿದರೆ, ಆ್ಯಂಗಲ್ ಎಫ್ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 150 ಡಿಗ್ರಿ. ಸೊ ದಟ್ ಈಸ್ ಈಕ್ವಲ್ ಟು 30 ಡಿಗ್ರಿ. ಸೊ ವಿ ಫೌಂಡ್ ದ್ಯಾಟ್ ಹಿಯರ್ ಆ್ಯಂಗಲ್ ಎಫ್ ಈಸ್ 30 ಡಿಗ್ರಿ. ಅದೇ ರೀತಿ ಟ್ರಯಾಂಗಲ್ ಪಿ ಕ್ಯೂ ಆರ್ನ ಇನ್ನೊಂದು ಆ್ಯಂಗಲನ್ನು ಫೈಂಡ್ ಮಾಡಿಬಿಡುವ. ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್, ಆ್ಯಂಗಲ್ ಪಿ ಪ್ಲಸ್ ಆ್ಯಂಗಲ್ ಕ್ಯೂ ಪ್ಲಸ್ ಆ್ಯಂಗಲ್ ಆರ್ is equal to 180 degree. Same reason, angle sum property. ಇಲ್ಲಿ angle P is what we have to find. Okay, angle Q ಅಂದರೆ 80 degree, angle R ಅಂದರೆ 30 degree. So that is equal to 180 degree. Angle P plus 80 degree plus 30 degree ಅಂದರೆ 110 degree. So that's equal to 180 degree. ಇದರಿಂದ ನಾವೇನು ಬರಿಬೋದು ಅಂತ ಹೇಳಿದರೆ, angle P is equal to 180 degree minus 110 degree which is equal to 70 degree. ಸೊ ಈಗ ನಮಗೆ ಆ್ಯಂಗಲ್ ಪಿ ಈಸ್ 70 degree ಅಂತ ಹೇಳಿ ಆಯಿತು. ಸೊ ನಾವು ಯು ಚೆಕ್ ಸಿ ದ್ಯಾಟ್ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಲ್ವಾ. ಇಲ್ಲಿ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ, ಹಾಗೆ ಆ್ಯಂಗಲ್ ಇ is equal to angle Q, and similarly angle F is equal to angle R. Angle D angle P ಗೆ equal ಆಗಿದೆ, angle E angle ಗೆ Q equal. ಅದೇ ರೀತಿ angle F is equal to angle R. So what do we observe here is that the corresponding angles of two triangles are equal. So since all the three angles are equal, by using AAA criteria, ಮೂರು angles equal ಆಗಿರುವ ಕಾರಣ ನಾವು ಇಲ್ಲಿ AAA ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು ಈ ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಹೇಳಿ ಹೇಳ್ಬೋದು. ಸೊ ದೇರ್ ಫೋರ್ ಟ್ರಯಾಂಗಲ್ ಡಿ ಇ ಎಫ್ ಓಕೆ ಈಸ್ ಸಿಮಿಲರ್ ಟು ಟ್ರಯಾಂಗಲ್. ಆ್ಯಂಗಲ್ ಡಿಗೆ ಸಿಮಿಲರ್ ಆಗಿರುವಂಥದ್ದು ಪಿ, ಹಾಗೆ ಇಗೆ ಸಿಮಿಲರ್ ಆಗಿರುವಂಥದ್ದು ಕ್ಯೂ, ಆ್ಯಂಡ್ ಆರ್ ಈಸ್ ಸಿಮಿಲರ್ ಟು ಎಫ್. ಸೊ ಟ್ರಯಾಂಗಲ್ ಡಿ ಇ ಎಫ್ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ಯಾವ ಕ್ರೈಟೀರಿಯಾ? ಇಟ್ ಈಸ್ AAA ಕ್ರೈಟೀರಿಯಾ. ಸೊ ಆ್ಯಂಗಲ್ ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಈ ಪೇರ್ ಆಫ್ ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಹೇಳಿ ಜಸ್ಟಿಫೈ ಮಾಡ್ಬೋದು. ಲೆಟ್ ಅಸ್ ಸಾಲ್ವ್ ದಿ ಸೆಕೆಂಡ್ ಕ್ವೆಶನ್. ಇನ್ ದ ಫಿಗರ್ 6.35, triangle ODC is similar to triangle OBA. Angle BOC is equal to 125 degree and angle CDO is 70 degree.
find angle DOC, angle DCO and angle OAB. So ಕೊಟ್ಟಿರುವಂತಹ ಫಿಗರ್ ಅಲ್ಲಿ you can see the triangle ODC. Triangle ODC. Okay, ಈ triangle. So this is triangle ODC. ಹಾಗೆ triangle OBA. Okay, so triangle ODC and triangle OBA are similar. So ಎರಡು triangles similar ಅಂತ ಹೇಳಿದ್ರೆ you know that the corresponding angles are equal and the corresponding sides are proportional. ಸಿಮಿಲರ್ ಅಂತ ಹೇಳಿದ ಕೂಡಲೇ ಈ ಐಡಿಯಾ ನಮಗೆ ಮೈಂಡಿಗೆ ಬರಲೇಬೇಕು. ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್, ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಸಿಮಿಲರ್. ಓಕೆ, ಈಗ ಅದ್ರ ಜೊತೆಗೆ ಈ ಫಿಗರಲ್ಲಿ BOC ಆ್ಯಂಗಲನ್ನು 125 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ದ್ಯಾಟ್ ಆ್ಯಂಗಲ್ ವಿಚ್ ಈಸ್ 125. ಓಕೆ, BOC ಈಸ್ 125. ಹಾಗೆ CDO ಆ್ಯಂಗಲ್ ಏನಿದೆಯೋ ಅದನ್ನು 70 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ಆ್ಯಂಗಲ್ DOC, DCO ಹಾಗೆ OAB. ಓಕೆ, ಸೊ ಮೊದಲನೇದಾಗಿ ಲೆಟ್ ಅಸ್ ಫೈಂಡ್ ವಾಟ್ ಈಸ್ ಆ್ಯಂಗಲ್ DOC. ಆ್ಯಂಗಲ್ DOC ಎಷ್ಟು ಅಂತ ಹೇಳಿ ಫೈಂಡ್ ಮಾಡುವ. ನಾವು ಯು ಸಿ ದ್ಯಾಟ್ ಆ್ಯಂಗಲ್ DOC ಇಲ್ಲಿದೆ. ದಿಸ್ ಈಸ್ ಆ್ಯಂಗಲ್ DOC ಅಲ್ವಾ. ಅದೇ ರೀತಿ ಚೆಕ್ ಮಾಡಿ, DOB ಅಂತ ಹೇಳುವಂಥದ್ದು ಸ್ಟ್ರೇಟ್ ಲೈನ್. DOB ಈಸ್ ಎ ಸ್ಟ್ರೇಟ್ ಲೈನ್. ಆ DOB ಸ್ಟ್ರೇಟ್ ಲೈನಲ್ಲಿ ವಿ ಹ್ಯಾವ್ ಆ್ಯಂಗಲ್ DOC ಆ್ಯಂಡ್ COB. DOC ಮತ್ತು COB ಆ್ಯಂಗಲ್ಸ್ ಒಂದೇ ಸ್ಟ್ರೇಟ್ ಲೈನ್ನ ಮೇಲಿದೆ. ವಾಟ್ ಡಸ್ ದ್ಯಾಟ್ ಮೀನ್? ಇಟ್ ಟೆಲ್ಸ್ ಅಸ್ ದ್ಯಾಟ್ ದೇ ಮೇಕ್ ಅ ಲೀನಿಯರ್ ಪೇರ್. ಆ್ಯಂಗಲ್ DOC ಮತ್ತು ಆ್ಯಂಗಲ್ COB ಅಥವಾ BOC ಏನಿದೆಯೋ ಅದು ಲೀನಿಯರ್ ಪೇರನ್ನು ಉಂಟು ಮಾಡ್ತದೆ. ದ್ಯಾಟ್ ಮೀನ್ಸ್ ಸಮ್ ಆಫ್ ದೀಸ್ ಟು ಆ್ಯಂಗಲ್ಸ್ ಈಸ್ 180 ಡಿಗ್ರಿ. ಓಕೆ, ಇದನ್ನು ಬರ್ಕೊಳ್ಳುವ. ಆ್ಯಂಗಲ್ DOC ಪ್ಲಸ್ DOC ಹಾಗೆ ಆ್ಯಂಗಲ್ BOC. ಓಕೆ, ಇಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಏನು ರೀಸನ್? ಬಿಕಾಸ್ ದೇ ಮೇಕ್ ಲೀನಿಯರ್ ಪೇರ್. ಲೀನಿಯರ್ ಪೇರ್ ಅಂದರೆ ಸಮ್ ಆಫ್ ದೋಸ್ ಟು ಆ್ಯಂಗಲ್ಸ್ ವಿಲ್ ಗಿವ್ ಅಸ್ 180 ಡಿಗ್ರಿ. ಅಂದರೆ ಸ್ಟ್ರೇಟ್ ಲೈನಲ್ಲಿ ಫಾರ್ಮ್ ಆದಂತಹ ಎರಡು ಆ್ಯಂಗಲ್ಸ್. ಓಕೆ, ಬಿಕಾಸ್ ದೇ ಆರ್ ಫಾರ್ಮ್ಡ್ ಆನ್ ಎ ಸ್ಟ್ರೇಟ್ ಲೈನ್. ಸೊ ವೆನ್ ಯು ಆ್ಯಡ್ ದೀಸ್ ಟು ಆ್ಯಂಗಲ್ಸ್, ಓಕೆ, ಯು ವಿಲ್ ಗೆಟ್ 180 ಡಿಗ್ರಿ. ಸೊ ಈಗ DOC ಅನ್ನು ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು. ಆ್ಯಂಗಲ್ BOC ಅಂತ ಹೇಳಿದರೆ 125 ಡಿಗ್ರಿ ಅಂತ ಹೇಳಿ ನಮಗೆ ಕ್ವೆಶನಲ್ಲೇ ಕೊಟ್ಟಿದ್ದಾರೆ. ಸೊ 125 ಡಿಗ್ರಿ ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಈಗ ಆ್ಯಂಗಲ್ DOC ನಮಗೆ ಬೇಕಿದೆ. ಸೊ ವಾಟ್ ಯು ಹ್ಯಾವ್ ಟು ಡೂ? ಯು ಹ್ಯಾವ್ ಟು ಸಬ್ಟ್ರ್ಯಾಕ್ಟ್ 125 ಡಿಗ್ರಿ ಫ್ರಮ್ 180 ಡಿಗ್ರಿ. 180 ಡಿಗ್ರಿಯಿಂದ 125 ಡಿಗ್ರಿಯನ್ನು ಸಬ್ಟ್ರ್ಯಾಕ್ಟ್ ಮಾಡಿದರೆ ಯು ವಿಲ್ ಗೆಟ್ ದ ಮೆಷರ್ಮೆಂಟ್ ಆಫ್ DOC. ಸೊ ಆ್ಯಂಗಲ್ DOC ಈಸ್ ಈಕ್ವಲ್ ಟು 55 ಡಿಗ್ರಿ. DOC ಆ್ಯಂಗಲನ್ನು ಫೈಂಡ್ ಮಾಡಿ ಆಯಿತು. ನಾವು ಲೆಟ್ ಅಸ್ ಫೈಂಡ್ ಆ್ಯಂಗಲ್ DCO. ಸೊ ಸೆಕೆಂಡ್ ಆ್ಯಂಗಲ್ DCO is what we have to find. DCOವನ್ನು ಫೈಂಡ್ ಮಾಡಬೇಕು. ಸೊ ಚೆಕ್ ಮಾಡಿ, ನಮ್ಮ ಆ್ಯಂಗಲ್ DCO ಇಲ್ಲಿದೆ. DCOವನ್ನು ಈಗ ಫೈಂಡ್ ಮಾಡಬೇಕು. ಇಫ್ ಯು ಚೆಕ್, ಯು ಹ್ಯಾವ್ ದ ಟ್ರಯಾಂಗಲ್ ODC ಅಲ್ಲ. ODC ಟ್ರಯಾಂಗಲಲ್ಲಿ ನಮಗೆ ಆ್ಯಂಗಲ್ BOC ಯನ್ನು ಯೂಸ್ ಮಾಡಿಕೊಂಡು ನಾವು DOCಯನ್ನು ಫೈಂಡ್ ಮಾಡಿದ್ವಿ. DOC ಫೈಂಡ್ ಮಾಡಿದ್ದೇವೆ, ಹಾಗೆ ODCಯನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಟ್ರಯಾಂಗಲನ್ನು ಯೂಸ್ ಮಾಡಿಕೊಂಡು ನಾವು ಫೈಂಡ್ ಮಾಡುವ ಇನ್ ಟ್ರಯಾಂಗಲ್ ODC. ಆ್ಯಂಗಲ್ ODC ಪ್ಲಸ್ ಆ್ಯಂಗಲ್ DCO plus angle COD is equal to 180 degree. They make linear pair. Okay, angle sum property. Okay, because of angle sum property. Sum of all the angles inside a triangle is 180 degree. Angle sum property. Illi
ಆ್ಯಂಗಲ್ ಒ ಡಿ ಸಿ, ಓಕೆ, ಅಂದರೆ ಸಿ ಡಿ ಒ. ಒ ಡಿ ಸಿ ಮೀನ್ಸ್ ಸಿ ಡಿ ಒ, ದಟ್ ಈಸ್ 70 ಡಿಗ್ರಿ, ಪ್ಲಸ್ ಆ್ಯಂಗಲ್ ಡಿ ಸಿ ಒ, ಇದನ್ನು ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು, ಪ್ಲಸ್ ಆ್ಯಂಗಲ್ ಸಿ ಒ ಡಿ. ಓಕೆ, ಸಿ ಒ ಡಿ, ಡಿ ಸಿ ಒ ಒನ್ ಆ್ಯಂಡ್ ಸೇಮ್, ಸೊ 55 ಡಿಗ್ರಿ, that is equal to 180 degree. Now, angle DCO is equal to, it is 180 degree minus 70 degree plus 55 degree. 75 plus 55 is 125. So, 180 degree minus 125 degree ಅಂದರೆ 55 degree. So, angle DCO is 55 ಡಿಗ್ರಿ. ಈಗ ಥರ್ಡ್ ಆ್ಯಂಗಲನ್ನು ನಮಗೆ ಫೈಂಡ್ ಮಾಡಬೇಕಾಗಿರುವಂಥದ್ದು, ದಟ್ ಈಸ್ ಆ್ಯಂಗಲ್ ಒ ಎ ಬಿ. ಆ್ಯಂಗಲ್ ಒ ಎ ಬಿ ಎಷ್ಟು ಅಂತ ಹೇಳಿ ನಾವೀಗ ಫೈಂಡ್ ಮಾಡಬೇಕು. ಇದನ್ನು ನಾವು ನಮಗೆ ಕ್ವೆಶನಲ್ಲಿ ಕೊಟ್ಟಿರುವಂತಹ ಸಿಮಿಲಾರಿಟಿ ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು. ಸೊ ಹಿಯರ್ ದೇ ಹ್ಯಾವ್ ಗಿವನ್ ಅಸ್ ಟ್ರಯಾಂಗಲ್ ಒ ಡಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ OBA. ODC is similar to OBA ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ OABಗೆ ಕರೆಸ್ಪಾಂಡಿಂಗ್ ಆಗಿರುವಂತಹ ಆ್ಯಂಗಲನ್ನು ಚೆಕ್ ಮಾಡಿದರೆ ವಿ ಕ್ಯಾನ್ ಫೈಂಡ್ OAB. ನೋಡಿ, ಟ್ರಯಾಂಗಲ್ OBA ಅಲ್ಲಿ OAB ಆರ್ಡ್ರಲ್ಲಿದೆ. ಸೊ O ಇರುವಲ್ಲಿ ಈ ಟ್ರಯಾಂಗಲಲ್ಲೂ O ಇದೆ, A ಇರುವಲ್ಲಿ ಫಸ್ಟ್ ಟ್ರಯಾಂಗಲಲ್ಲಿ C ಇದೆ, ಹಾಗೆ B ಇರುವಲ್ಲಿ D ಇದೆ. ಸೊ ನಾವು angle OAB is equal to angle OCD. Angle OCD ಅಂದರೆ angle DCO. Okay, so that is equal to 55 degree. So therefore, angle OAB is equal to 55 degree. ಸೊ ಈ ರೀತಿಯಾಗಿ ಇಲ್ಲಿ 3 ಆ್ಯಂಗಲ್ಸನ್ನು ನಾವು ಫೈಂಡ್ ಮಾಡ್ಬೋದು. ಸೊ ದಿಸ್ ಈಸ್ ಈಸಿ. ಈಗ ಥರ್ಡ್ ಕ್ವೆಶನ್, ಡಯಾಗನಲ್ಸ್ AC and BD of a trapezium ABCD with AB parallel DC intersect each other at the point O. Using similarity criterion for two triangles, show that OA upon OC is equal to OB upon OD. ಸೊ ಇಲ್ಲಿ ಮೊದಲನೇದಾಗಿ ಒಂದು ABCD ಟ್ರಪೀಸಿಯಮನ್ನು ಡ್ರಾ ಮಾಡ್ಕೊಳ್ಳೋದು. ಸೊ ಹಿಯರ್ ಈಗ ಇಲ್ಲಿ ಒಂದು ಟ್ರಪೀಸಿಯಂ ABCD ಇದೆ. ಈ ಟ್ರಪೀಸಿಯಮನ್ನು ನೋಡಿ, AB ಮತ್ತು DC ಪ್ಯಾರಲಲ್ ಆಗಿದೆ. ಆ್ಯಂಡ್ ಹಿಯರ್ ದ ಡಯಾಗನಲ್ಸ್ AC ಮತ್ತು BD ಅದು ಡಯಾಗನಲ್ಸ್. ಹಾಗೆ ದೀಸ್ ಡಯಾಗನಲ್ಸ್ ದೇ ಇಂಟರ್ಸೆಕ್ಟ್ ಆಟ್ ಅ ಪಾಯಿಂಟ್ O. ಓಕೆ, ಈಗ ಇಲ್ಲಿ ಇರುವಂತಹ ಟ್ರಯಾಂಗಲ್ಸ್ ಯು ಕ್ಯಾನ್ ಸಿ 4 ಟ್ರಯಾಂಗಲ್ ಫಾರ್ಮ್ ಆಗಿದೆ. ಟ್ರಯಾಂಗಲ್ AOB ಒಂದು ಟ್ರಯಾಂಗಲ್, ಹಾಗೆ ಟ್ರಯಾಂಗಲ್ BOC ಆ್ಯಂಡ್ ಟ್ರಯಾಂಗಲ್ DOC, ಹಾಗೆ ಟ್ರಯಾಂಗಲ್ AOD. 4 ಟ್ರಯಾಂಗಲ್ ಫಾರ್ಮ್ ಆಗಿದೆ. ಇದರಲ್ಲಿ ಯೂಸಿಂಗ್ ಸಿಮಿಲಾರಿಟಿ ಕ್ರೈಟೀರಿಯಾ ಫಾರ್ 2 ಟ್ರಯಾಂಗಲ್ಸ್, 2 ಟ್ರಯಾಂಗಲ್ಸಿಗೆ ಸಿಮಿಲಾರಿಟಿ ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು ನಾವು OA ಅಪಾನ್ OC ಹಾಗೆ OB ಅಪಾನ್ OD ಅಂತ ಹೇಳುವುದನ್ನು ಶೋ ಮಾಡಬೇಕು. ವಿ ಹ್ಯಾವ್ ಟು ಪ್ರೂವ್ ಇಟ್. ಓಕೆ, ಸೊ ಇಲ್ಲಿ ಈಗ OA ಅಪಾನ್ OC ಹಾಗೆ OB ಅಪಾನ್ OD ಕ್ರೈಟೀರಿಯಾ ನಮಗೆ ಕೊಟ್ಟದನ್ನು ನೀವು ಚೆಕ್ ಮಾಡಿದರೆ OA ಮತ್ತು OB ಒಂದೇ ಟ್ರಯಾಂಗಲ್ನ ಸೈಡ್ಸ್, ಹಾಗೆ OC ಮತ್ತು OD, OC ಆ್ಯಂಡ್ OD ದೇ ಆರ್ ಆಫ್ ದಿ ಸೇಮ್ ಟ್ರಯಾಂಗಲ್. ಸೊ ನಾವು ಯಾವ ಟ್ರಯಾಂಗಲನ್ನು ಇಲ್ಲಿ ಕನ್ಸಿಡರ್ ಮಾಡಬೇಕು ಅಂತ ಹೇಳೋದನ್ನು ಇದರಿಂದ ಡಿಸೈಡ್ ಮಾಡ್ಬೋದು. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಸೈಡ್ಸ್ OA ಆ್ಯಂಡ್ OB. OA ಮತ್ತು OBಯನ್ನು ಕನ್ಸಿಡರ್ ಮಾಡ್ತಾ ಇದ್ದೇವೆ, ಹಾಗೆ OC ಮತ್ತು OD ಸೈಡ್ಸನ್ನು ಕನ್ಸಿಡರ್ ಮಾಡ್ತಾ ಇದ್ದೇವೆ. ಹಾಗಾಗಿ ಯಾವ ಟ್ರಯಾಂಗಲ್ಸನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದರೆ ದಟ್ ಈಸ್ ಟ್ರಯಾಂಗಲ್ OAB ಹಾಗೆ ಟ್ರಯಾಂಗಲ್ OCD. OAB ಮತ್ತು OCD ಟ್ರಯಾಂಗಲ್ಸನ್ನು ನಾವು ಕನ್ಸಿಡರ್ ಮಾಡಬೇಕು. ಅದೆರಡನ್ನು ಕನ್ಸಿಡರ್ ಮಾಡಿಕೊಂಡು ಯಾವ ಸೈಡ್ಸ್ ಸಿಮಿಲರ್ ಹಾಗೆ ಯಾವುದಾದ್ರೂ ಆ್ಯಂಗಲ್ಸ್, ಯಾವ ಸೈಡ್ಸ್ ಎಲ್ಲ ಪ್ರೊಪೋರ್ಷನಲ್ ಹಾಗೆ ಯಾವುದಾದ್ರು ಆ್ಯಂಗಲ್ಸ್ ಈಕ್ವಲ್ ಇದೆಯಾ ಅಂತ ಹೇಳಿ ಚೆಕ್ ಮಾಡಿಕೊಂಡು ಅವುಗಳು ಸಿಮಿಲರ್ ಅಂತ ಹೇಳಿ ಅದಾದಮೇಲೆ ನಾವು ಈ
ಕೊಟ್ಟಿರುವಂತಹ ರೇಷಿಯೋವನ್ನು ಪ್ರೂವ್ ಮಾಡಬೇಕು. ನಾವು ಲೆಟ್ ಅಸ್ ಪ್ರೊಸೀಡ್. ಈಗ ಬರಿತಾ ಹೋಗುವ. ಇನ್ ಟ್ರಯಾಂಗಲ್ AOB ಆ್ಯಂಡ್ ಇನ್ನೊಂದು ಟ್ರಯಾಂಗಲ್ ನಾವು ಕನ್ಸಿಡರ್ ಮಾಡಿರುವಂಥದ್ದು COD. ಇನ್ ಟ್ರಯಾಂಗಲ್ AOB ಆ್ಯಂಡ್ ಟ್ರಯಾಂಗಲ್ COD. ಸೊ ಈಗ ನಾವೇನು ನೋಡ್ಬೋದು ಇಲ್ಲಿ ಅಂತ ಹೇಳಿದರೆ ಆ್ಯಂಗಲ್ AOB ಹಾಗೆ ಆ್ಯಂಗಲ್ COD ದೇ ಆರ್ ಈಕ್ವಲ್ ಬಿಕಾಸ್ ದೇ ಆರ್ ವರ್ಟಿಕಲಿ ಒಪೋಸಿಟ್ ಆ್ಯಂಗಲ್. AOB ಮತ್ತು COD ವರ್ಟಿಕಲಿ ಒಪೋಸಿಟ್ ಆ್ಯಂಗಲ್ಸ್ ಆಗಿರುವ ಕಾರಣ ದೇ ಆರ್ ಈಕ್ವಲ್. ಸೊ ಆ್ಯಂಗಲ್ AOB is equal to angle COD. Reason vertically opposite angle. They are vertically opposite angles. Okay. ಅದೇ ರೀತಿಯಾಗಿ now you can see ಇಲ್ಲಿ angle A ಹಾಗೆ angle C. angle A ಮತ್ತು angle C are alternate angles. ಸೊ AB ಮತ್ತು CD ಪ್ಯಾರಲಲ್ ಆಗಿರುವ ಕಾರಣ AC ನೀವು ಟ್ರಾನ್ಸ್ವರ್ಸಲ್ ಆಗಿ ತಗೊಂಡ್ರೆ ಆ್ಯಂಗಲ್ A ಮತ್ತು ಆ್ಯಂಗಲ್ C ಆರ್ ದಿ ಆಲ್ಟರ್ನೇಟ್ ಆ್ಯಂಗಲ್ಸ್. ಸೊ ಇಲ್ಲಿ ವಿ ಕ್ಯಾನ್ ರೈಟ್ ಆ್ಯಂಗಲ್ BAO is equal to angle OCD is equal to angle OCD. Reason is alternate angles. Alternate angles. ಅದೇ ರೀತಿಯಲ್ಲಿ ಆ್ಯಂಗಲ್ B ಅಂದರೆ ABO ಹಾಗೆ ಆ್ಯಂಗಲ್ ODC. ಸೊ ಆ್ಯಂಗಲ್ B ಆ್ಯಂಡ್ ಆ್ಯಂಗಲ್ D ದೇ ಆರ್ ಆಲ್ಸೋ ದಿ ಆಲ್ಟರ್ನೇಟ್ ಆ್ಯಂಗಲ್ಸ್. ಸೊ ಬಿಕಾಸ್ ಇಲ್ಲಿ AB ಮತ್ತು DC ಪ್ಯಾರಲಲ್ ಆಗಿರುವ ಕಾರಣ BD ಅನ್ನು ನಾವು ಟ್ರಾನ್ಸ್ವರ್ಸಲ್ ಅಂತ ಕನ್ಸಿಡರ್ ಮಾಡಿದರೆ ಆ್ಯಂಗಲ್ B ಮತ್ತು D ಆಲ್ಟರ್ನೇಟ್ ಆ್ಯಂಗಲ್ಸ್ ಆಗ್ತದೆ. ಸೊ ಅದನ್ನೇ ಹಿಯರ್ ಯು ಕ್ಯಾನ್ ರೈಟ್ ಆ್ಯಂಗಲ್ ABO is equal to angle ODC. So they are the alternate angles. ಸೊ ಈಗ ನಾವು ಮೂರು ಆ್ಯಂಗಲ್ಸ್ ದೇ ಆರ್ ದಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಓಕೆ, ವಿ ಹ್ಯಾವ್ ಟೋಲ್ಡ್ ದ್ಯಾಟ್ ದೇ ಆರ್ ಈಕ್ವಲ್. ಹಾಗಾಗಿ ಇಲ್ಲಿ ಟ್ರಯಾಂಗಲ್ AOB is similar to triangle COD. Triangle AOB is similar to triangle COD. So you can check angle A is equal to angle C, angle O is equal to angle O and angle B is equal to angle D. ಸೊ ಯಾವ ಕ್ರೈಟೀರಿಯಾವನ್ನು ಯೂಸ್ ಮಾಡ್ಕೊಂಡು ನಾವು ಇದನ್ನು ಹೇಳ್ತಿದ್ದೇವೆ ಅಂತ ಹೇಳಿದರೆ AAA ಕ್ರೈಟೀರಿಯಾ. ಓಕೆ, ಆ್ಯಂಗಲ್ ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು ನಾವು ವಿ ಹ್ಯಾವ್ ಟೋಲ್ಡ್ ದ್ಯಾಟ್ ಟ್ರಯಾಂಗಲ್ ABO ಈಸ್ ಸಿಮಿಲರ್ ಟು ಟ್ರಯಾಂಗಲ್ COD. ನಾವು ಏನು ಪ್ರೂವ್ ಮಾಡಬೇಕು ನಾವು? ದಟ್ ಈಸ್ OA ಅಪಾನ್ OC is equal to OB ಅಪಾನ್ OD ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕಾಗಿರುವಂಥದ್ದು. ಈಗ ನಮಗೆ ಟ್ರಯಾಂಗಲ್ AOB is similar to triangle COD ಅಂತ ಹೇಳಿ ಗೊತ್ತಿದೆ. when the two triangles are similar, corresponding angles are equal, ಹಾಗೆ corresponding sides are proportional. ಸೊ ಈಗ ಟ್ರಯಾಂಗಲ್ AOB ಮತ್ತು ಟ್ರಯಾಂಗಲ್ COD ಸಿಮಿಲರ್ ಆಗಿರುವ ಕಾರಣ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರೊಪೋರ್ಷನಲ್. ಓಕೆ, ಇಲ್ಲಿ ಬರ್ಕೊಳ್ವಾ. ಸಿನ್ಸ್ ಟ್ರಯಾಂಗಲ್ AOB ಈಸ್ ಸಿಮಿಲರ್ ಟು ಟ್ರಯಾಂಗಲ್ COD, corresponding sides are proportional. Corresponding sides are proportional. So therefore ಈಗ AOB ಮತ್ತು COD ಟ್ರಯಾಂಗಲ್ನ ಕರೆಸ್ಪಾಂಡಿಂಗ್ ಸೈಡ್ಸನ್ನು ನಾವು ಬರೆಯುವುದಾದರೆ AO, ಓಕೆ, ಅದರ ಕರೆಸ್ಪಾಂಡಿಂಗ್ ಸೈಡ್ ಇಲ್ಲಿ CO ಆಯಿತು. ದಟ್ ಈಸ್ ಈಕ್ವಲ್ ಟು OB. OBಯ ಕರೆಸ್ಪಾಂಡಿಂಗ್ ಸೈಡ್ ಇಲ್ಲಿ ಬಂದು OD ಆಯಿತು. ಸೊ ದ್ಯಾಟ್ ಈಸ್ ಈಕ್ವಲ್ ಟು BA ಅಪಾನ್ DC. ಓಕೆ, ಸೊ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ನೋಡಿ, ಇದೆರಡನ್ನು ನಾವು ಜಸ್ಟ್ ಆಚೆ ಈಚೆ ಮಾಡಿಕೊಂಡ್ರೆ ವಿ ವಿಲ್ ಗೆಟ್ AO ಅಂದರೆ OA ಅಲ್ವಾ,
ಸೊ OA ಅಪಾನ್ CO ಅಂದರೆ ಅದನ್ನು ನಾವು OC ಅಂತಲೂ ಬರ್ಕೊಳ್ಬೋದು. ದಟ್ ಈಸ್ ಈಕ್ವಲ್ ಟು OB ಅಪಾನ್ OD. ಸೊ ನಾವು we have arrived at this conclusion. OA upon OC is equal to OB upon OD. ಸೊ ಇಲ್ಲಿ ನೋಡಿ OA upon OC ಅಂದರೆ OB upon OD ಅಂತ ಹೇಳಿ ನಾವು ಬರೆದ್ವಿ. ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್ ದೇ ಹ್ಯಾವ್ ಆಸ್ಕ್ಡ್ ಅಸ್ ಟು ಪ್ರೂವ್ ಇನ್ ದಿ ಕ್ವಶನ್. ಓಕೆ, ಸೊ ವಿ ಹ್ಯಾವ್ ಶೋಡ್ OA by OC is equal to OB by OD. ಸೊ ಈ ರೀತಿಯಾಗಿ ಸಿಮಿಲಾರಿಟಿ ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು ಏನನ್ನು ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ ಅದನ್ನು ನಾವು ಪ್ರೂವ್ ಮಾಡ್ಬೋದು. ಸೊ ಇಲ್ಲಿ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಟ್ರಯಾಂಗಲ್ಸ್ ಚಾಪ್ಟರಿನ ಎಕ್ಸಸೈಸ್ 6.3ಯ ಕ್ವೆಶನ್ ನಂಬರ್ 1, 2 ಹಾಗೆ 3ಗೆ ಡಿಟೇಲ್ ಆಗಿ ನಾನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಸೊಲ್ಯೂಷನನ್ನು ಪ್ರೊವೈಡ್ ಮಾಡಿದ್ದೇನೆ. ಸೊ ಇನ್ ಡೀಟೇಲ್ ಐ ಹ್ಯಾವ್ ಡಿಸ್ಕಸ್ಡ್ ಹೌ ಯು ಕ್ಯಾನ್ ಸಾಲ್ವ್ the question number 1, 2 and 3 from the chapter triangles. So in the upcoming video, I will be providing you the detailed solution for all the questions from this exercise. Okay, ಈ ವಿಡಿಯೋ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಆ್ಯಂಡ್ ಆಲ್ಸೋ ಐ ಆಮ್ ಹೋಪಿಂಗ್ ದಟ್ ಯು ವಿಲ್ ಫೈಂಡ್ ದಿಸ್ ವಿಡಿಯೋ ಹೆಲ್ಪ್ಫುಲ್. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಪ್ಲೀಸ್ ಡೂ ಲೈಕ್ ದ ವಿಡಿಯೋ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಅಮಂಗ್ ಯುವರ್ ಫ್ರೆಂಡ್ಸ್. ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬರುವ ವಿಡಿಯೋದ ನೋಟಿಫಿಕೇಷನನ್ನು ಪಡೆಯಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.